ಇಲ್ಲಿ ನಾವು ಒಂದು ಥಿಯರಮ್ ನೋಡ್ತಾ ಇದ್ದೀವಿ ಅಡ್ಜಾಯಿಂಟ್ ಮತ್ತು ಅದರ ಮೇಟ್ರಿಕ್ಸ್ ಬಗ್ಗೆ. ಗಿವನ್ ಅ ಮೇಟ್ರಿಕ್ಸ್ ಮಲ್ಟಿಪ್ಲೈಡ್ ವಿತ್ ದಿಸ್ ಅಡ್ಜಾಯಿಂಟ್ ವಿಲ್ ಗಿವ್ ಅಸ್ ದ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ. ಐ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ ಐಡೆಂಟಿಟಿ ಮೇಟ್ರಿಕ್ಸ್. ಸರಿನಾ? ಸೊ ಇಲ್ಲಿ ಬರೆದು ನೋಡಿಸ್ಬಿಡ್ತೀನಿ ಏನಿದು ಅಂತ ಹೇಳಿ. ಸೊ ನಮ್ಮ ಹತ್ರ ಒಂದು ಮೇಟ್ರಿಕ್ಸ್ ಇದೆ, ಅದರ ಅಡ್ಜಾಯಿಂಟ್ ಇದೆ, ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗುತ್ತೆ ಅಂತ ಹೇಳಿ. ಆಯಿತಾ? ಸೊ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಇದನ್ನು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಮೇಟ್ರಿಕ್ಸ್ A11, A12, A13, A21, A22, A23, A31, A32, A33. ಮತ್ತಿದನ್ನು ಅದರ ಅಡ್ಜಾಯಿಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ A11, A12, A13 ಟ್ರಾನ್ಸ್ಪೋಸ್ ಮಾಡ್ತೀವಲ್ಲ, ನೋಡಿ ಇಲ್ಲಿ ಒಂದು ಸತಿ ಸರಿ ಇದೆಯಲ್ವಾ? ಮತ್ತಿದು A21, A22, A23, A31, A32, A33. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ ಹೀಗೆ ಕಾಣುತ್ತೆ ನೋಡಿ. ಸೊ ಮೊದಲನೇದಾಗಿ ಒಂದು ಸ್ಟೇಟ್ಮೆಂಟ್ ಬರೆದುಬಿಡ್ತೀನಿ ಇಲ್ಲಿ. Because sum of product of elements of a row or a column with the corresponding cofactor is nothing but determinant of A, and 0 if it's not its cofactor ಅಂತ ಹೇಳ್ತು. ಅಂದರೆ ಇವಾಗ ಫಸ್ಟ್ ರೋ ನಾನು ಫಸ್ಟ್ ಕಾಲಮ್ ತೊಗೊಂಡ್ರೆ, ಸೊ ಇಲ್ಲಿ 3x3 ಮೆಟ್ರಿಕ್ಸ್ ಅಲ್ವಾ ಇದು. ಇವಾಗ ನಾನು ಫಸ್ಟ್ ರೋ ಫಸ್ಟ್ ಕಾಲಮ್ ಇದನ್ನು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ನನಗಿಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಸಿಗುತ್ತೆ. ಸರಿನಾ? ಮತ್ತು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡ್ತು ಅಂದರೆ A11 ಇದು ಕೋಫ್ಯಾಕ್ಟರ್ ಆಫ್ A21. ಸೊ ಇದೆಲ್ಲ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ 0 ಸಿಗುತ್ತೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ 0 ಸಿಗುತ್ತೆ. ಸರಿನಾ? ಸೊ ಮುಂದಿನ ರೋ ಅಲ್ಲಿ 0 ಡಿಟರ್ಮಿನೆಂಟ್ ಆಫ್ ಎ, ತಿರ್ಗಾ 0 0 0 ಡಿಟರ್ಮಿನೆಂಟ್ ಆಫ್ ಎ. ಸೊ ಈ ಮೆಟ್ರಿಕ್ಸ್ ಸಿಗುತ್ತೆ. ಮತ್ತೊಂದು ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ ಕೆ ಟೈಮ್ಸ್ ಆಫ್ ಯೋರ್ matrix is same as k times of following result. ಆಯಿತಾ? ಸೊ ಇದನ್ನೇನಕ್ಕೆ ಇಲ್ಲಿ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಕಡೆಯೂ ನಮಗೆ ಎ ಇದೆ. ಸೊ ಎ ಟೈಮ್ಸ್ ಆಫ್ 1 ಇಂಟು 0 ಟೈಮ್ಸ್ ಆಫ್ ನಾನು 0ನ ಬೇಕಾದರೆ 0 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರ್ಕೊಬೋದು. ಆಯಿತಾ? ಸೊ ಇಲ್ಲೊಂದು ಸಣ್ಣ ನೋಟ್ ಬರಿತೀನಿ ನಿಮಗೆ ಮುಂದೆ ಗೊತ್ತಾಗಲಿ ಅಂಥೇಳಿ. As all terms have determinant A as its common factor, we can take it out. ಅಲ್ವಾ ಅಂತ ಹೇಳ್ತು ಅಂದರೆ ನಾವು ಇದು ಉಲ್ಟಾ ಪ್ರೋಸೆಸ್, ಇಲ್ಲಿ ಏನು ಫಾರ್ಮುಲಾ ಬರ್ದಿದೋ ಅದು ಉಲ್ಟಾ ಪ್ರೋಸೆಸ್ಸಲ್ಲಿ ನಾವು ಇದನ್ನು ಈ ಪರ್ಟಿಕ್ಯುಲರ್ ರಿಸಲ್ಟಿಗೆ ತರ್ಬೋದು. ನೋಡಿ, ಇದ್ರ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಇದೇ ಥರ ಒಂದು ಮ್ಯಾಟ್ರಿಕ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಮಲ್ಟಿಪ್ಲೈಯಿಂಗ್ ಆಲ್ ದ ಟರ್ಮ್ಸ್ ವಿತ್ ಡಿಟರ್ಮಿನೆಂಟ್ ಆಫ್ ಎ ಅಲ್ವಾ. ಸರಿ ತಾನೆ? ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ.
Okay, so that's your result.